ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಬಿಎಸ್ ಯಡಿಯೂರಪ್ಪ ಉತ್ತರಾಧಿಕಾರಿ ಬಿವೈ ವಿಜಯೇಂದ್ರ ಇವತ್ತು ಅದ್ಧೂರಿ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ತೆರಳುತ್ತಾ ಇದ್ದಾರೆ. ಲೈವ್ ಫುಟೇಜ್ ನೋಡ್ತಾ ಇದ್ದೀವಿ. ಶಿವಮೊಗ್ಗದ ಶಿಕಾರಿಪುರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ವಿಜಯೇಂದ್ರ ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರೆ. ಶಿಕಾರಿಪುರದಲ್ಲಿ ಅಪ್ಪ ಹಾಗೇನೆ ಸಹೋದರ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಬೃಹತ್ ಮಟ್ಟದಲ್ಲಿ ರ್ಯಾಲಿ ಶುರುವಾಗಿರೋದನ್ನ ಗಮನಿಸ್ತಾ ಇದ್ದೀವಿ. ಸುಮಾರು 25,000ಕ್ಕೂ ಹೆಚ್ಚು ಬೆಂಬಲಿಗರು ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಾರೆ. ಈ ಮೆರವಣಿಗೆ ಆದ ನಂತರ ನಾಮಪತ್ರ ಸಲ್ಲಿಕೆ ಕಾರ್ಯ ಆಗುತ್ತೆ. ತದನಂತರ ಹಳೆ ಸಂತೆ ಮೈದಾನದಲ್ಲಿ ಬಹಿರಂಗ ಸಭೆ ಕೂಡ ನಡೆಯುತ್ತೆ. ಬೆಳಗ್ಗೆ ಮನೆ ದೇವರಿಗೆ ವಿಜಯೇಂದ್ರ ವಿಶೇಷ ರೀತಿಯಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು. ಒಂದ್ ಕಡೆ ಮನೆಯಲ್ಲೂ ಪೂಜೆ ಮಾಡಿದ್ರು. ತದನಂತರ ದೇವಸ್ಥಾನಕ್ಕೂ ಹೋಗಿ ಮನೆ ದೇವರಿಗೆ ಪೂಜೆಯನ್ನ ಮಾಡಿ ಇದೀಗ ಅದ್ಧೂರಿ ರ್ಯಾಲಿಯಲ್ಲಿ ತೆರಳುತ್ತಾ ಇದ್ದಾರೆ ನಾಮಪತ್ರ ಸಲ್ಲಿಕೆಯನ್ನ ಮಾಡೋದಕ್ಕೆ. ಈಗ ಯಡಿಯೂರಪ್ಪ ಅವರ ಉತ್ತರಾಧಿಕಾರಿ ವಿಜಯೇಂದ್ರ ಅಂತ ಬಿಂಬಿಸಲಾಗ್ತಾ ಇದೆ. ಅಂದ್ರೆ ಪಕ್ಷದೊಳಗೆ ಕೂಡ ಅಂದ್ರೆ ಸ್ವಪಕ್ಷೀಯರೇ ಅವರನ್ನ ಬೇರೆ ಬೇರೆ ವಿಷಯಕ್ಕೆ ಟಾರ್ಗೆಟ್ ಮಾಡಿದ್ರು ಕೂಡ ಯಡಿಯೂರಪ್ಪನವರು ತಮ್ಮ ಪುತ್ರನ ರಾಜಕೀಯ ಭವಿಷ್ಯಕ್ಕೋಸ್ಕರ ಚುನಾವಣಾ ರಾಜಕೀಯದಿಂದ ಶಿಕಾರಿಪುರ ಕ್ಷೇತ್ರವನ್ನ ಬಿಟ್ಕೊಡ್ತಾ ಇದ್ದೀನಿ ಅಂತ ಅವರೇ ಅನೌನ್ಸ್ ಮಾಡಿದ್ರು. ಅಂದ್ರೆ ನಿವೃತ್ತಿಯನ್ನ ನಾನು ಪಡ್ಕೊಳ್ತಾ ಇದ್ದೀನಿ, ಆದ್ರೆ ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಇರಬಹುದು ಮತ್ತೆ ಪಕ್ಷ ಬಲವರ್ಧನೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು. ಅದರಂತೆ ಈಗ ಹೈಕಮಾಂಡ್ ನಿಂದ ಕೂಡ ಶಿಕಾರಿಪುರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ವಿಜಯೇಂದ್ರ ಅವರ ಹೆಸರು ಅನೌನ್ಸ್ ಆಗಿರೋದ್ರಿಂದ ಮೊನ್ನೆ ಸಾಂಕೇತಿಕವಾಗಿ ಅಂದ್ರೆ ಸೋಮವಾರನೂ ಕೂಡ ಅವ್ರು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಅದು ಸಾಂಕೇತಿಕವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನವನ್ನ ಬಿವೈ ವಿಜಯೇಂದ್ರ ನಡೆಸ್ತಾ ಇದ್ದಾರೆ. ಸುಮಾರು 25,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಲಿ ಕಾರ್ಯಕರ್ತರು ಬಂದಿರೋದನ್ನ ಗಮನಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಶಿಕಾರಿಪುರ ಕೇಸರಿ ಮಯವಾಗಿ ಅಲ್ಲಿ ರಾರಾಜಿಸ್ತಾ ಇದೆ. ಇನ್ನು ಈ ರ್ಯಾಲಿಗೂ ತೆರಳೋಕ್ಕೂ ಮುಂಚಿತವಾಗಿ ಮನೆಯಲ್ಲೂ ಪೂಜೆ ಮಾಡಿದ್ರು ವಿಜಯೇಂದ್ರ. ಜೊತೆಗೆ ಮನೆ ದೇವರಿಗೂ ಕೂಡ ಪೂಜೆಯನ್ನ ಸಲ್ಲಿಸಿ ಇದೀಗ ರ್ಯಾಲಿಯಲ್ಲಿ ತೆರಳುತ್ತಾ ಇದ್ದಾರೆ. ಇನ್ನು ವಿಜಯೇಂದ್ರಗೆ ಅವ್ರ ಕುಟುಂಬಸ್ಥರು ಸಾಥನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಯಡಿಯೂರಪ್ಪನವರು, ಇನ್ನೊಂದ್ ಕಡೆ ಅವರ ಸಹೋದರ ರಾಘವೇಂದ್ರ ಸೇರಿದಂತೆ ಕುಟುಂಬಸ್ಥರೆಲ್ಲ ಸಾಥನ್ನ ಕೊಟ್ಟಿದ್ದಾರೆ.